ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮ್ಮ ನೋಡಿದ್ರೆ ನೀವು ಮನೆ ಕೆಲಸದವ್ರು ಅಂತ ಅನ್ಸಕ್ಕೆ ಇಲ್ಲ ನೋಡಿ. ಅಲ್ವೇನವ ರಶ್ಮವ್ವ? ಅಲ್ವಾ ಅಲ್ವಾ ಇವ್ರು ನೋಡಿದ್ರೆ ಯಾವ್ದೋ ದೊಡ್ಡ ಮನೆ ತಂದವ್ರ ತರ ತಾನೇ ಕಾಣ್ತಾರೆ. ನಾನು ಎಷ್ಟೊಂದ್ಸಲ ಅನ್ಕೊಂಡಿದೀನಿ, ಆದ್ರೆ ಏನ್ ಮಾಡಕ್ಕಾಗತ್ತೆ, ಎಲ್ಲ ಟೇಮು. ಇವತ್ತು ಇಲ್ಲಿ ಈ ತರ ಇದಾರೆ, ನಾಳೆ ಎಲ್ಲಿ ಹೆಂಗಿರ್ತಾರೆ ದಿನ ನಾನು ಎಲ್ಲಿರ್ತೀನಿ ಹೇಗಿರ್ತೀನಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಲ್ವಾ ವೀರಭದ್ರಯ್ಯನವರೇ? ಅದನ್ನ ತೀರ್ಮಾನ ಮಾಡೋದಕ್ಕೆ ನಾವ್ಯಾರು ತಾವ್ಯಾರು? ಎಲ್ಲ ಮಾಕಾಳಮ್ಮನೇ ತೀರ್ಮಾನ ಮಾಡೋದು ಅಲ್ವಾ? ಇಷ್ಟು ವರ್ಷ ನೋಡ್ತಾನೆ ಅವಳೆ, ಇದುವರೆಗೂ ಕಣ್ಣು ಬಿಟ್ಟಿಲ್ಲ. ಒಂದಲ್ಲ ಒಂದಿನ ಕಣ್ಣು ಬಿಡ್ತಾಳೆ. ಕೋಳಿಗೆ ಜ್ವರ ಬಂದರೂ ಕೂಗೋದು ಬಿಡಲಿಲ್ವಂತೆ. ಇವಳಿಗೆ ಇಷ್ಟೆಲ್ಲ ಆದರೂ ಇನ್ನೂ ಅಹಂಕಾರ ಮುರಿದಿಲ್ಲ. ರಶ್ಮಿ, ನಿನ್ನ ಕೈಯಾರ ಒಸಿ ನೀರು ತಗೊಂಡು ಬಾವ. ದೊಡ್ಗಳು ಸಾನೆ ದಾವಾತಾವೆ. ನೋಡ್ದೆ ಶಾಂತಮ್ಮ, ನಮ್ಮ ಮಾವನ್ಗೆ ನನ್ ಕಂಡ್ರೆ ಎಷ್ಟು ಪ್ರೀತಿ ಅಂತ ನಾನೇ ನನ್ನ ಕೈಯಾರೆ ನೀರು ತಂದ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹ್ಞೂ ಮಾವ, ತರ್ತೀನಿ. ರಶ್ಮಿ, ಬಿಸಿ ನೀರು ತೊಗೊಂಡು ಬಾ ಅಮ್ಮ. ಬಿಸಿನೀರೇ ಕುಡಿಬೇಕು ಅಂತ ನಿಮ್ಮ ಅತ್ತಿಗೆ ಪಾರ್ವತಿ ಹೇಳಿದ್ದಾಳೆ. ಹ್ಞೂ ಮಾವ, ನೀರನ್ನ ಬಿಸಿ ಮಾಡ್ಕೊಂಡೇ ತರ್ತೀನಿ, ಆಯ್ತಾ? ಶಾಂತಮ್ಮ, ಅಲ್ಲಿವರೆಗೂ ಜ್ಯೂಸ್ ಕೊಡ್ತಾ ಇರು, ಬಂದ್ಬಿಡ್ತೀನಿ. ಕಾಸಿಗೆ ಹೋದರೂ ಕಾಸಿನ ಆಸೆ ತಪ್ಪಲಿಲ್ಲ ಅಂದಂಗೆ ನಿನ್ನ ಸ್ವಂತ ಮಗಳ ಮನೇಲಿದ್ರು ನಿನಗೆ ಕಷ್ಟ ತಪ್ಪಲಿಲ್ವಲ್ಲ ಶಾರದಿ? ಅದು ಹೆಂಗೆ ತಪ್ಪಿಸಿದೆ ತಂಡ್ಗಳು? ಅದು ನಿಮ್ಮೂನಿ ಎದುರು ಹಾಕೊಂಡ್ ಮ್ಯಾಕೆ ಇಂದ್ರಲೋಕದಾಗಿದ್ರು ಚಂದ್ರ ಕೆಂಡನೆ ಉಗುಳೋದು ಅಲ್ವ್ರ? ಎಲ್ಲ ಅಲ್ದಾಡಿ ಹುಡುಕಾಡಿ ಕಡೆಗೆ ಜೈಲಿನಿಂದ ಸೀದಾ ಇಲ್ಲಿಗೆ ಬಂದು ಸ್ವಂತ ಮಗಳ ಮನೆಯಲ್ಲಿ ಸಿಕ್ಕಾಕೊಂಡಿಯಲ್ಲ ಶಾರದಿ. ನೀನು ಭೂಮಿ ಒಳಗಡೆ ಅಡಗಿದ್ರೂ ಹುಡುಕಿ ತೆಗಿತಿದ್ದೆ, ಆದರೆ ಅದಕ್ಕೆ ಅವಕಾಶನೇ ಕೊಡಲಿಲ್ವಲ್ಲ ಶಾರದಿ ನೀನು. ಹೋಗ್ಲಿ ಬಿಡು, ಮಣ್ಣು ಉಳಿತು ಗುದ್ಲಿನೂ ಉಳಿತು ಅಲ್ವಾ? ನಿನ್ನನ್ನು ಯಾವತ್ತ ಮುಗಿಸ್ಬೋದಿತ್ತು, ಯಾಕೆ ಸುಮ್ಮನಿದ್ದೆ ಗೊತ್ತಾ? ನೀನಾಗೆ ಬಂದು ನನ್ನ ಹತ್ರ ಸಾವನ್ನು ಬೇಡ್ಕೊಳ್ಳಿ ಅಂತ. ಇನ್ನೂ ಸುಮ್ಮನೆ ಇದ್ದರೆ ನನಗೆ ಅಪಾಯ ತಪ್ಪಿದ್ದಲ್ಲ. ನಿನ್ನ ಸಾವು ನನ್ನ ಕೈಯಿಂದಲೇ ಮುಗಿಸೇ ಹೋಗೋದು. ನಿನ್ನ